ಹೇಗಾಯ್ತಾ ಎಲ್ರಿಗೂ ನಮಸ್ಕಾರ. ನಿನ್ನೆ 2 ಕನ್ನಡ ಮೂವೀಸ್ ರಿಲೀಸ್ ಆಯ್ತು. ಒಂದು ಲ್ಯಾಂಡ್ ಲಾರ್ಡ್, ಇನ್ನೊಂದು ಕಲ್ಟ್. ಆಕ್ಚುಲಿ 2 ಮೂವಿನೂ ಒಳ್ಳೆ ಪ್ರದರ್ಶನ ಕಾಣ್ತಿದೆ ಥಿಯೇಟರ್ಸಲ್ಲಿ. ಸೊ ಎಲ್ಲ ಕಡೆ ಪಾಸಿಟಿವ್ ರಿವ್ಯೂಸ್ ಬರ್ತಿದೆ. ಸೊ ಇದರಲ್ಲಿ ಲ್ಯಾಂಡ್ ಲಾರ್ಡ್ ಮೂವಿ ಬಗ್ಗೆ ಹೇಳೋದಾದ್ರೆ, ದುನಿಯಾ ವಿಜಯ್ ಅವ್ರನ್ನ ಒಂದು ಬೇರೆ ರೋಲಲ್ಲಿ ಒಂದು ಕ್ಯಾರೆಕ್ಟರಲ್ಲಿ ನೋಡ್ತೀರಾ. ಇಷ್ಟು ದಿವಸ ನೋಡಿದ್ದು ದುನಿಯಾ ವಿಜಯ್ ಅವ್ರನ್ನ ಮತ್ತೆ ಇವಾಗ ನೋಡ್ತಿರೋ ದುನಿಯಾ ವಿಜಯ್ ಅವ್ರನ್ನ ಬೇರೆ ಒಂದು ಪಾತ್ರದಲ್ಲಿ ನೋಡ್ತೀರಾ ನೀವು. ಸೊ ಇದರಲ್ಲಿ ರಾಜ್‌ಬಿ ಶೆಟ್ಟಿ ಅವ್ರು ಬೇರೆ ಇದ್ದಾರೆ. ಮೋಸ್ಟ್‌ಲಿ ಅವ್ರು ವಿಲನ್ ಆಗಿ ಮಾಡಿದ್ದಾರೆ ಈ ಮೂವಿಯಲ್ಲಿ. ಮತ್ತೆ ಅದ್ರ ಜೊತೆಗೆ ರಚಿತಾ ಅವರು ಇದ್ದಾರೆ. ಸೊ ಇದೊಂದು 1980s ಕ್ರೆಡಿಟ್ ಡ್ರಾಮಾ ಮೂವಿ. ಫ್ಯಾಮಿಲಿ ಜೊತೆ ಹೋಗಿ ನೀವು ಒನ್ ಟೈಮ್ ವಾಚ್ ಮಾಡ್ಬೋದು. ಆಲ್ಮೋಸ್ಟ್ ಫ್ಯಾಮಿಲಿ ಸೆಂಟಿಮೆಂಟ್ ಮೂವಿ ಇದು. ಹಂಗೆ ನಮ್ಮ ದೈತ್ ಖಾನ್ ಅವರ ಕಲ್ಟ್ ಬಂದ್ಬಿಟ್ರೆ ಇದು ಅವ್ರ 2ನೇ ಚಿತ್ರ. ಆಕ್ಚುಲಿ ಇದು 2ನೇ ಚಿತ್ರ ಅಂದಂಗೆ ಇಲ್ಲ. ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೂನು ಥಿಯೇಟರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಆಲ್ಮೋಸ್ಟ್ ಇದರಲ್ಲೂ ರಚಿತಾ ಅವ್ರು ಆಕ್ಟ್ ಮಾಡಿದ್ದಾರೆ. ಪ್ಲಸ್ ಮಲ್ಲಿಕಾ ಅವ್ರು ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಒಂದು ಈಗಿನ ಜನರೇಷನ್ ಲವ್ ಹೆಂಗಿರುತ್ತೆ, ಯಾವ ಥರ ನಡೆಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ತೆಗ್ದಿದ್ದಾರೆ. ಸೊ ಈಗಿನ ಯೂತ್‌ರಾಗ್ಲಿ, ಈಗಿನ ಇವರಾಗ್ಲಿ ಅವ್ರೋಗಿ ವಾಚ್ ಮಾಡ್ಬೋದು. ಸೊ ಫ್ಯಾಮಿಲಿ ಮೂವಿ ಬೇಕಾದ್ರೆ ನೀವು ಲ್ಯಾಂಡ್ ಲಾರ್ಡ್ ವಾಚ್ ಮಾಡ್ಬೋದು. ಸೊ ಈಗಿನ ಯೂತ್ ಮೂವಿ ಬೇಕಾದ್ರೆ ಕಲ್ಟ್ ವಾಚ್ ಮಾಡ್ಬೋದು. ಸೊ 2 ಮೂವಿನೂ ಚೆನ್ನಾಗಿದೆ ಆಲ್ಮೋಸ್ಟು. ಸೊ ನಿಯರೆಸ್ಟ್ ಥಿಯೇಟರಲ್ಲಿ ಹೋಗಿ ವಾಚ್ ಮಾಡಿ. 2 ಮೂವಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಬೈ.